ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅಯೋಧ್ಯಾಕಾಂಡ. ಸಂಜೆಯಾಗುತ್ತಲೂ ಇಡೀ ಸೈನ್ಯವು ಗಂಗಾ ನದಿಯ ತೀರದಲ್ಲಿ ಬಂದು ಡೇರೆ ಹಾಕಿತು. ಸಮುದ್ರದಂತಿರುವ ಈ ಸೈನ್ಯವನ್ನು ನೋಡಿ ನಿಷಾದ ರಾಜನಾದ ಗುಹನಿಗೆ ಗಾಬರಿಯಾಯಿತು. ಒಂದು ವೇಳೆ ಭರತ ರಾಮನನ್ನು ನಾಶ ಮಾಡುವುದಕ್ಕೇ ಬಂದಿದ್ದರೆ ಎಂದು ತನ್ನವರಿಗೆ ಅವನು ಎಚ್ಚರಿಕೆ ಕೊಟ್ಟ. ಸುಮಂತ್ರನು ಭರತನಿಗೆ ಗುಹನ ಪರಿಚಯ ಮಾಡಿಕೊಟ್ಟ. ಗುಹನು ಕುಹಕದಿಂದ ಇಷ್ಟು ದೊಡ್ಡ ಸೈನ್ಯದೊಂದಿಗೆ ಯುವರಾಜರು ಬಂದಿರುವ ಕಾರಣವೇನು ಎಂದು ಕೇಳಲು ಭರತನಿಗೆ ಗುಹನ ಆಂತರ್ಯ ಅರ್ಥವಾಯಿತು. ಗುಹ, ನನ್ನ ಮೇಲೆ ಸಂದೇಹ ಪಡಬೇಡ. ನಾನು ರಾಮನನ್ನು ಅಯೋಧ್ಯೆಗೆ ಹಿಂದಿರುಗಿಸಲು ಪ್ರಯತ್ನ ಪಡುವುದಕ್ಕಾಗಿ ಬಂದಿದ್ದೇನೆ. ನಾನೊಬ್ಬನೇ ಬಂದು ಹಿಂದಿರುಗು ಅಣ್ಣ ಎಂದರೆ ಅವನು ಒಪ್ಪುತ್ತಾನೆಯೋ ಇಲ್ಲವೋ, ಇವರೆಲ್ಲರೂ ಸೇರಿ ಒತ್ತಾಯ ಮಾಡಲಿ ಎಂದು ಕರೆತಂದಿದ್ದೇನೆ ಎಂದು ಕಣ್ಣೀರು ಕರೆದ. ಗುಹನಿಗೆ ರೋಮಾಂಚನವಾಯಿತು. ಭಲೆ ಭರತ, ನೀನು ಪರಮಧನ್ಯ. ನಾನು ರಾಮನನ್ನು ದೊಡ್ಡವನು ಎಂದು ತಿಳಿದಿದ್ದೆ. ಆದರೆ 1000 ರಾಮರೂ ಒಬ್ಬ ಭರತನನ್ನು ಸರಿಗಟ್ಟಲಾರರು ಎಂದು ಇಂದು ಅರಿತೆ. ಸುಲಭವಾಗಿ ಯಾವ ತೊಂದರೆಯೂ ಇಲ್ಲದೆ ಸಿಕ್ಕಿದ ರಾಜ್ಯವನ್ನು ಅನುಭವಿಸುವುದು ಬಿಟ್ಟು ಕಾಡು ಪಾಲಾಗಿರುವ ಅಣ್ಣನಿಗಾಗಿ ಹಂಬಲಿಸುವ ಇಂತಹ ತಮ್ಮ ಜಗತ್ತಿನಲ್ಲಿ ಉಂಟೇ? ಭರತ, ನಿನಗೆ ನೀನೇ ಸರಿ. ನಿನ್ನಂಥವನು ಇನ್ನೊಬ್ಬನಿಲ್ಲ. ನಿನ್ನ ಕೀರ್ತಿ ಆಚಂದ್ರಾರ್ಕವಾಗಿರುತ್ತದೆ ಎಂದು ಗುಹ ಭರತನನ್ನು ಗಾಢವಾಗಿ ಆಲಂಗಿಸಿದ. ಇಬ್ಬರು ರಾಮಭಕ್ತರೂ ಪರಸ್ಪರರಲ್ಲಿ ಒಂದಾದರು. ಭರತನ ಮನಸ್ಸು ರಾಮನನ್ನು ಕುರಿತೇ ಚಿಂತಿಸುತ್ತಿತ್ತು. ತನ್ನ ತಾಯಿಯಿಂದಾಗಿ ರಾಮನಿಗೆ ಒದಗಿದ ಕಷ್ಟವನ್ನು ನೆನೆದಷ್ಟೂ ಅವನ ದುಃಖವು ಕೋಡಿಯಾಗಿ ಹರಿಯುತ್ತಿತ್ತು. ಗುಹನೊಂದಿಗೆ ನಿದ್ರೆಯಿಲ್ಲದ ರಾತ್ರಿಯನ್ನು ಕಳೆದ. ಸೀತಾರಾಮ ಲಕ್ಷ್ಮಣರು ಹೇಗೆ ನಾರುಮಡಿಯುಟ್ಟು ಜಟಾಧಾರಿಗಳಾಗಿ ತಾಪಸರಂತೆ ಗಂಗೆಯನ್ನು ದಾಟಿ ದಕ್ಷಿಣಕ್ಕೆ ಭರದ್ವಾಜರ ಆಶ್ರಮದ ಕಡೆಗೆ ಹೋದರು ಎಂಬುದನ್ನು ಗುಹ ವರ್ಣಿಸಿದಾಗಲಂತೂ ಭರತ ಶತ್ರುಘ್ನರು ದುಃಖವನ್ನು ತಡೆಯಲಾರದೆ ಹೋ ಎಂದು ಅತ್ತುಬಿಟ್ಟರು. ಅತ್ತು ಹಗುರಾದರು. ಬೆಳಗಾದ ಮೇಲೆ ಗುಹನ ಸಹಾಯದಿಂದ ಸೈನ್ಯದೊಂದಿಗೆ ಗಂಗೆಯನ್ನು ದಾಟಿದ ಭರತ ಸೈನ್ಯವನ್ನು ದೂರವೇ ನಿಲ್ಲಿಸಿ ಶತ್ರುಘ್ನ, ಮಂತ್ರಿ, ಪುರೋಹಿತರೊಡನೆ ಭರದ್ವಾಜರ ಆಶ್ರಮಕ್ಕೆ ಬಂದು ಅವರಿಗೆ ನಮಸ್ಕರಿಸಿದ. ಭರದ್ವಾಜರು, ಭರತ, ಎಲ್ಲರೂ ಕುಶಲವಷ್ಟೇ. ರಾಮನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನಿಟ್ಟುಕೊಂಡು ತಾನೇ ಬರುತ್ತಿದ್ದೀಯೇ ಎಂದು ಕೇಳಿದರು. ಭರತನಿಗೆ ದುಃಖ ಉಮ್ಮಳಿಸಿ ಬಂದಿತು. ಎಲ್ಲರೂ ತನ್ನನ್ನು ಸಂದೇಹಿಸುವವರೇ. ಇದೇನು ಭಗವನ್, ತ್ರಿಕಾಲಜ್ಞಾನಿಗಳಾದ ನೀವೂ ಹೀಗೆನ್ನುವುದೇ? ನಾನು ರಾಮನ ಮೇಲೆ ಯಾವ ಕೆಟ್ಟ ಅಭಿಪ್ರಾಯವನ್ನೂ ಹೊಂದಿಲ್ಲ. ಅವನನ್ನು ಅಯೋಧ್ಯೆಗೆ ಹಿಂದಿರುಗಿ ಬಾ ಎಂದು ಕರೆಯುವುದಕ್ಕಾಗಿ ಬಂದಿದ್ದೇನೆ. ರಾಮನು ಎಲ್ಲಿದ್ದಾನೆ ತಿಳಿಸಿ ಅನುಗ್ರಹಿಸಬೇಕು ಎಂದು ಬೇಡಿದ. ಭರದ್ವಾಜರು, ಭರತ, ನಿನ್ನ ಮನಸ್ಸಿನಲ್ಲಿ ಇರುವುದನ್ನು ನಾನು ಬಲ್ಲೆನಪ್ಪ. ನಿನ್ನ ಹೃದಯ ಎಲ್ಲರಿಗೂ ಗೊತ್ತಾಗಲಿ ಎಂದು ಹಾಗೆಂದೇ ಅಷ್ಟೆ. ಬೇಸರ ಪಟ್ಟುಕೊಳ್ಳಬೇಡ. ಇಂದು ರಾತ್ರಿ ಎಲ್ಲರೂ ನನ್ನ ಆಶ್ರಮದಲ್ಲೇ ತಂಗಿರಿ. ಸೈನ್ಯ ಸಮೇತರಾದ ನಿಮ್ಮೆಲ್ಲರಿಗೂ ಔತಣ ಏರ್ಪಡಿಸುತ್ತೇನೆ ಎನ್ನಲು ಎಲ್ಲರೂ ಅಲ್ಲೇ ಆ ರಾತ್ರಿ ಕಳೆದರು. ಭರದ್ವಾಜರು ತಮ್ಮ ತಪಃಪ್ರಭಾವದಿಂದ ಎಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನು ಏರ್ಪಡಿಸಿದರು. ಸೈನ್ಯಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಒದಗಿಸಿದರು. ಎಲ್ಲರಿಗೂ ಸಂತೋಷವಾಯಿತು. ಭರದ್ವಾಜರು ಚಿತ್ರಕೂಟಕ್ಕೆ ದಾರಿ ತೋರಿಸಿದರು. ಅವರಿಗೆ ನಮಸ್ಕರಿಸಿ ಅವರ ಅಪ್ಪಣೆಯನ್ನು ಪಡೆದು ಭರತನ ಪರಿವಾರ ರಾಮನನ್ನು ಅರಸುತ್ತಾ ಹೊರಟಿತು. ಚಿತ್ರಕೂಟದಲ್ಲಿ ರಾಮನು ಸೀತಾಲಕ್ಷ್ಮಣ ಸಮೇತನಾಗಿ ಇದ್ದ. ಮೂವರೂ ಮಂದಾಕಿನಿ ನದಿಯ ಶೋಭೆಯನ್ನೂ ಚಿತ್ರಕೂಟದ ರಮಣೀಯತೆಯನ್ನೂ ಸವಿಯುತ್ತಾ ಆನಂದವಾಗಿ ಕುಳಿತುಕೊಂಡಿದ್ದರು. ಇದ್ದಕ್ಕಿದ್ದಂತೆ ದೂರದಲ್ಲಿ ಏನೋ ಗದ್ದಲ ಕೇಳಿಸಿತು. ಲಕ್ಷ್ಮಣ, ಅದೇನು ಗದ್ದಲ? ಆ ಮರವನ್ನು ಹತ್ತಿ ನೋಡು ಎಂದ ರಾಮ. ಲಕ್ಷ್ಮಣ ಸರಿ ಎಂದು ಎತ್ತರವಾದ ಮರವೊಂದನ್ನು ಹತ್ತಿ ದೂರಕ್ಕೆ ದೃಷ್ಟಿ ಬೀರಿದ. ಮರದ ಮೇಲಿಂದಲೇ ಅಣ್ಣ ಮೊದಲು ಸೀತೆಯನ್ನು ಗುಹೆಯೊಳಕ್ಕೆ ಕಳುಹಿಸಿ
ಧನುಸ್ಸನ್ನು ಹಿಡಿ, ಬಾಣವನ್ನು ಹೂಡು, ಯುದ್ಧಕ್ಕೆ ಸಿದ್ಧನಾಗು. ದೊಡ್ಡ ಸೈನ್ಯವೊಂದು ನಮ್ಮ ಕಡೆಗೇ ಬರುತ್ತಿದೆ, ನಾನೂ ಕೆಳಗಿಳಿದು ಬರುತ್ತೇನೆ ಎಂದು ಉದ್ವಿಗ್ನನಾಗಿ ಕೂಗಿಕೊಂಡ. ರಾಮನಿಗೆ ತಮಾಷೆ ಎನಿಸಿತು. ಲಕ್ಷ್ಮಣ, ಏನು ಕಂಡೆ? ಏಕೆ ಹೀಗೆನ್ನುತ್ತಿರುವೆ? ಯಾರ ಸೈನ್ಯ ಅದೆಂದು ಗುರುತಿಸಿದೆಯಾ? ಸರಿಯಾಗಿ ನೋಡಿ ಹೇಳು ಎಂದ. ಅಣ್ಣ, ನೋಡಿ ಗುರುತಿಸಿದೆ. ಇಕ್ಷ್ವಾಕು ವಂಶದ ಧ್ವಜ ಕಾಣಿಸುತ್ತಿದೆ. ಸೈನ್ಯದೊಂದಿಗೆ ಆ ರಾಜ್ಯಲೋಭಿಯಾದ ಭರತನೇ ಬರುತ್ತಿದ್ದಾನೆ. ಆ ಪಾಪಿ ನಮ್ಮನ್ನು ಕೊಂದು ತನ್ನ ಕೈಗೆ ಸಿಕ್ಕಿರುವ ರಾಜ್ಯವನ್ನು ನಿಷ್ಕಂಟಕವನ್ನಾಗಿಸಿಕೊಳ್ಳಬೇಕೆಂದಿದ್ದಾನೆ ಎಂದು ಕಾಣುತ್ತದೆ. ಅವನನ್ನೂ ಅವನ ಸೈನ್ಯವನ್ನೂ ನಾನು ಈಗಿಂದೀಗಲೇ ನಾಶ ಮಾಡಿಬಿಡುತ್ತೇನೆ, ಅಪ್ಪಣೆ ಕೊಡು ಎಂದು ಗುಡುಗಿದ. ಕೋಪದಿಂದ ನಡುಗುತ್ತಿದ್ದ ಲಕ್ಷ್ಮಣ. ರಾಮನು, ಲಕ್ಷ್ಮಣ, ಮೊದಲು ಮರದಿಂದ ಕೆಳಗಿಳಿದು ಬಾ. ಭರತ ಬರುತ್ತಿದ್ದಾನೆ ಎನ್ನುವುದೇ ನಿಜವಾದರೆ ನಾವು ಆಯುಧಗಳನ್ನು ಕೈಗೆತ್ತಿಕೊಳ್ಳಬೇಕಾದ ಅಗತ್ಯವಾದರೂ ಏನು? ಅವನು ಏತಕ್ಕಾಗಿ ಬರುತ್ತಿದ್ದಾನೆ ಎಂದು ನೋಡಬೇಡವೇ? ನಾನೂ ನೋಡುತ್ತಿದ್ದೇನೆ. ಅಯೋಧ್ಯೆಯಿಂದ ಈವರೆಗೂ ನೀನು ರಾಜ್ಯ ರಾಜ್ಯ ಎಂದು ಬಡಬಡಿಸುತ್ತಲೇ ಇರುವೆ. ಯಾರನ್ನು ನೀನು ಪಾಪಿ ಎನ್ನುವುದು? ಭರತನ ವಿಚಾರ ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ಬರಲಿ, ನಾನು ಅವನಿಗೆ ಹೇಳಿ ನಿನಗೇ ರಾಜ್ಯ ಕೊಡಿಸುತ್ತೇನೆ. ನೀನು ರಾಜ್ಯವಾಳು, ಭರತ ನನ್ನೊಂದಿಗೆ ಇರುತ್ತಾನೆ ಎಂದ. ಲಕ್ಷ್ಮಣ ನಾಚಿ ತಲೆ ತಗ್ಗಿಸಲು ಮತ್ತೆ, ತಮ್ಮ, ನನಗೆ ರಾಜ್ಯದಾಸೆ ಸ್ವಲ್ಪವಾದರೂ ಇದೆ ಎಂದುಕೊಂಡೆಯಾ? ನಾನೆಂದಾದರೂ ರಾಜ್ಯವಾಳಿದರೆ ಅದು ನಿಮ್ಮೆಲ್ಲರಿಗಾಗಿ. ನಿಮಗಿಲ್ಲದ ಅಧಿಕಾರವಾಗಲಿ ಸುಖವಾಗಲಿ ನನಗೆ ಬೇಡ ಎಂದ. ಭರತನು ಸೈನ್ಯವನ್ನೂ ಜನರನ್ನೂ ನಿಧಾನವಾಗಿ ಬನ್ನಿರೆಂದು ಹಿಂದೆ ಬಿಟ್ಟು ಶತ್ರುಘ್ನನೊಂದಿಗೆ ಆತುರಾತುರವಾಗಿ ಧಾವಿಸಿ ಬಂದ. ರಾಮ ಸಿಕ್ಕಿದನು ಎಂಬ ಸಂತೋಷದಿಂದ ಅವನು ತುಂಬ ಉದ್ರಿಕ್ತನಾಗಿದ್ದ. ಶತ್ರುಘ್ನನ ಸಂತೋಷವೂ ಹಿಡಿಸಲಾರದಾಗಿತ್ತು. ಏಳುವುದನ್ನೂ ಬೀಳುವುದನ್ನೂ ಲೆಕ್ಕಿಸದೆ, ಮುಳ್ಳು ಕಲ್ಲುಗಳನ್ನೂ ಗಮನಿಸದೆ ಹುಚ್ಚನ ಹಾಗೆ ಚಿತ್ರಕೂಟದ ಕಡೆಗೆ ಅವರು ಓಡಿ ಬಂದರು. ದೂರದಲ್ಲಿ ಗುಡಿಸಲಿನಿಂದ ಹೊಗೆ ಹೊರಡುತ್ತಿದ್ದುದನ್ನು ಕಂಡರು. ಒಣಗಲು ಹಾಕಿದ್ದ ವಲ್ಕಲಗಳು ಕಾಣಿಸಿದವು. ಹುಟ್ಟು ಕುರುಡನು ಕಣ್ಣನ್ನು ಪಡೆದಂತೆ, ನಿರ್ಭಾಗ್ಯನಿಗೆ ದೊಡ್ಡ ನಿಧಿ ಸಿಕ್ಕಿದಂತೆ, ಅರಸಿಕೊಂಡು ಹೋದ ಅಮೃತ ಬಳ್ಳಿ ಕಾಲಿಗೆ ತೊಡರಿಕೊಂಡಂತೆ ಆಯಿತು. ಭರತ ಒಂದೇ ಸಮನೆ ಓಡತೊಡಗಿದ. ದೂರದಲ್ಲಿ ಸೀತಾ ಸಮೇತನಾಗಿ ಕುಳಿತಿದ್ದ ರಾಮನನ್ನು ಕಂಡ. ಓಡಿ ಓಡಿ ಬಂದು ಅಣ್ಣಾ ಎಂದು ರಾಮನ ಪಾದಗಳಿಗೆ ಎರಗಿದ. ಭರತ ಆನಂದ ಪರಾಕಾಷ್ಠೆಯಿಂದ ನಿಶ್ಚೇಷ್ಟಿತನಾದ. ರಾಮನು ಪ್ರೀತಿಯಿಂದ ಭರತನನ್ನು ಹಿಡಿದೆತ್ತಿ ತೊಡೆಯ ಮೇಲೆ ಕೂರಿಸಿಕೊಂಡ. ನೋಡಿಯೇ ನೋಡಿದ ತಮ್ಮನನ್ನು, ಸುಕುಮಾರನಾದ ಭರತನನ್ನು ಹಾಸಿಗೆಯ ಮೇಲೆ ಮಲಗಿಸಿದರೆ ಎಲ್ಲಿ ಕಂದು ಹೋಗುತ್ತಾನೆಯೋ ಎಂದು ದಶರಥ ತನ್ನ ತೊಡೆಯ ಮೇಲೆಯೇ ಮಲಗಿಸಿಕೊಳ್ಳುತ್ತಿದ್ದ. ಅಂಥ ಕೋಮಲಕಾಯನಾದ ಭರತ ಈಗ ಬಾಡಿ ಬಸವಳಿದು ಹೋಗಿದ್ದಾನೆ. ದೇಹ ಕೃಶವಾಗಿದೆ. ತಲೆಯ ಮೇಲೆ ಕಟ್ಟಿಕೊಂಡಿದ್ದ ಜಟೆಯೂ ಅಸ್ತವ್ಯಸ್ತವಾಗಿ ಹೋಗಿದೆ. ಮುಖವೆಲ್ಲ ಬಿಳುಪೇರಿದೆ. ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿದೆ. ಧೂಳಿನಿಂದ ಮಲಿನವಾಗಿ ಯುಗಾಂತ್ಯದಲ್ಲಿ ಭೂಮಿಗೆ ಬಿದ್ದು ಹೋದ ಸೂರ್ಯನಂತೆ ಇದ್ದಾನೆ. ಇದೆಂಥ ದೀನಾವಸ್ಥೆ ಭರತನಿಗೆ! ರಾಮನಿಗೆ ಕರುಳನ್ನೇ ಹಿಂಡಿದಂತಾಯಿತು. ತಮ್ಮನನ್ನು ಗಾಢವಾಗಿ ಆಲಂಗಿಸಿಕೊಂಡ. ತಾನು ಉಟ್ಟ ನಾರುಮಡಿಯ ತುದಿಯಿಂದ ಭರತನ ಕಣ್ಣೀರನ್ನು ಒರೆಸಿದ. ತಲೆಯನ್ನು ನೇವರಿಸಿದ, ಮೈದಡುವಿದ. ರಾಮನ ಕಣ್ಣುಗಳಲ್ಲಿಯೂ ಅಶ್ರು ಪ್ರವಾಹ. ಸುಮಂತ್ರನೂ ಗುಹನೂ ನೋಡುತ್ತಿದ್ದರು. ಅದೆಂತಹ ದಿವ್ಯ ಘಳಿಗೆ! ಈ 4 ಜನ ಸೋದರರೂ ಒಂದೆಡೆ ಸೇರಿದುದು. ಶುಕ್ರ ಬೃಹಸ್ಪತಿಗಳೊಡನೆ ಸೂರ್ಯಚಂದ್ರರೂ ಒಟ್ಟಾದಂತಿತ್ತು. ರಾಮನು ಮೃದುವಾಗಿ, ಮಗು ಭರತ, ಇದೇನು? ರಾಜ್ಯವನ್ನೂ ತಂದೆಯನ್ನೂ ಬಿಟ್ಟು ಇಲ್ಲಿಗೇಕೆ ಬಂದೆ? ನಿನ್ನ ರಾಜ್ಯಭಾರ ಹೇಗಿದೆ? ಮಂತ್ರಿ ಪುರೋಹಿತರುಗಳು ಅವರೇ ಇರುವರೋ ಹೊಸಬರನ್ನು ನೇಮಿಸಿಕೊಂಡಿರುವೆಯೋ? ಅವರು ಶಾಸ್ತ್ರಜ್ಞರೂ ಧರ್ಮಪರರೂ ನೀತಿ ತಪ್ಪದವರೂ ಜಿತೇಂದ್ರಿಯರೂ ಲೋಭವಿಲ್ಲದವರೂ ಆಗಿರುವರಷ್ಟೇ. ಎಲ್ಲರಿಗೂ
ಅವರವರ ಯೋಗ್ಯತೆಯಂತೆ ಸ್ಥಾನಗಳನ್ನು ಕೊಟ್ಟಿರುವೆಯಷ್ಟೇ ಸೈನ್ಯವನ್ನು ಚೆನ್ನಾಗಿ ನೋಡಿಕೊಂಡಿದ್ದು ಸೈನಿಕರಿಗೆಲ್ಲ ಮುಂಚಿತವಾಗಿಯೇ ವೇತನಗಳನ್ನು ಕೊಡುತ್ತಿರುವೆ ತಾನೆ. ಗೋಬ್ರಾಹ್ಮಣರನ್ನು, ಮಾತಾಪಿತೃಗಳನ್ನು, ಗುರು ಹಿರಿಯರನ್ನು ಅನವರತ ಪೂಜಿಸುತ್ತಿರುವೆಯಷ್ಟೇ. ನಿತ್ಯವೂ ಬೆಳಗಿನ ಜಾವದಲ್ಲೆದ್ದು ಸ್ನಾನ, ಜಪ, ದೇವತಾರಾಧನೆ ಮಾಡಿ ಮಾತಾಪಿತೃಗಳನ್ನು ಸೇವಿಸಿ ಅನಂತರ ರಾಜಕಾರ್ಯಗಳನ್ನು ನೋಡಿಕೊಳ್ಳುತ್ತಿರುವೆಯಷ್ಟೇ. ನಿನ್ನ ಮಂತ್ರಾಲೋಚನೆ ಚೆನ್ನಾಗಿ ನಡೆಯುತ್ತಿದೆಯೇ? ಎಲ್ಲರೊಡನೆ ಚರ್ಚಿಸಿದ ನಂತರ ಮಧ್ಯರಾತ್ರಿಯಲ್ಲಿ ನೀನೊಬ್ಬನೇ ಕುಳಿತು ರಾಜಕಾರ್ಯದ ಪರಾಮರ್ಶೆ ಮಾಡುವೆಯಲ್ಲವೇ? ಯುಕ್ತರಾದವರಿಗೆ ಯುಕ್ತವಾದ ಕೆಲಸಗಳನ್ನೇ ವಹಿಸುತ್ತಿರುವೆ ತಾನೆ. ರಾಜಕಾರ್ಯದಲ್ಲಿ ನಿಯುಕ್ತರಾದವರು ಕಷ್ಟಸಹಿಷ್ಣುಗಳೂ ರುಜುಮಾರ್ಗವನ್ನು ಅವಲಂಬಿಸುವವರೂ ಆಗಿರುವರು ತಾನೆ. ಛದ್ಮವೇಷದಲ್ಲಿ ನಗರ ಪರ್ಯಟನೆ ಮಾಡಿ ಜನರ ಸುಖ ದುಃಖಗಳನ್ನು ನೀನು ಪ್ರತ್ಯಕ್ಷವಾಗಿ ಅರಿಯುತ್ತಿರುವೆಯಷ್ಟೇ. ಪ್ರಜಾರಕ್ಷಣೆಯ ನಿರ್ವಹಣೆ ಚೆನ್ನಾಗಿ ನಡೆಯುತ್ತಿದೆಯಷ್ಟೇ. ವರಮಾನಕ್ಕೆ ತಕ್ಕ ವ್ಯಯವನ್ನಿಟ್ಟುಕೊಳ್ಳುವ ಮೂಲಕ ಬೊಕ್ಕಸ ಯಾವಾಗಲೂ ತುಂಬಿರುವಂತೆ ನೋಡಿಕೊಳ್ಳುತ್ತಿರುವೆಯಾ? ಎಲ್ಲವನ್ನೂ ನಮ್ಮ ಇಕ್ಷ್ವಾಕು ವಂಶದ ಪರಂಪರೆಗೆ ಯೋಗ್ಯವಾದ ರೀತಿಯಲ್ಲಿ ನಡೆಸುತ್ತಿರುವೆ ತಾನೆ. ಅದೆಲ್ಲ ಅಂತಿರಲಿ, ಈ ಜಟೆ, ನಾರುಮಡಿ ಎಲ್ಲ ಏಕೆ ಧರಿಸಿರುವೆಯಪ್ಪ? ಏಕೆ ನಿನಗೆ ಈ ದುಃಖ? ಹೇಳು ಎಂದು ಕುಶಲ ಪ್ರಶ್ನೆ ಮಾಡುವ ನೆವದಲ್ಲಿ ರಾಜಧರ್ಮವನ್ನೇ ಭರತನಿಗೆ ಬೋಧಿಸಿದ ಶ್ರೀರಾಮ. ರಾಮ ಹೇಳಿದ್ದನ್ನೆಲ್ಲ ಕೇಳಿದ ಭರತ, ರಾಘವ, ಸಾಕ್ಷಾತ್ ಧರ್ಮಸ್ವರೂಪನಾದ ನೀನೇ ಇಲ್ಲದಿರುವಾಗ ರಾಜಧರ್ಮದಿಂದ ನನಗೆ ಏನಾಗಬೇಕಾಗಿದೆ? ನೀನು ಹೇಳುತ್ತಿರುವುದೆಲ್ಲ ಧರ್ಮಿಷ್ಠನಾದ ರಾಜನಿಗೆ ತಾನೇ ಅನ್ವಯಿಸುವುದು. ನಾನು ರಾಜನೂ ಅಲ್ಲ, ಧರ್ಮಿಷ್ಠ ಮೊದಲೇ ಅಲ್ಲ. ನಮ್ಮ ಇಕ್ಷ್ವಾಕು ವಂಶದಲ್ಲಿನ ಪದ್ಧತಿಯಂತೆ ಹಿರಿಯ ಮಗನಿಗೆ ರಾಜ್ಯ ಸಲ್ಲಬೇಕು, ಅವನು ರಾಜನಾಗಬೇಕು. ನೀನು ಹಿರಿಯ ಮಗ, ನಿನಗೆ ರಾಜಧರ್ಮ ತಿಳಿದಿರಬೇಕು. ನನಗೇಕೆ ಅದರ ಗೊಡವೆ? ನಿನಗೆ ಅಯೋಧ್ಯೆಯ ಮೇಲೆ ಪ್ರೀತಿ ಇದ್ದರೆ ನನ್ನೊಡನೆ ಹಿಂದಿರುಗಿ ಬಾ. ಎಲ್ಲರ ಒಳ್ಳೆಯದಕ್ಕಾಗಿ ಪಟ್ಟಾಭಿಷೇಕ ಮಾಡಿಸಿಕೊ. ತಬ್ಬಲಿಯಾಗಿರುವ ದೇಶವನ್ನು ಈಗ ಆಳಬೇಕಾದುದು ನೀನು ಎಂದ. ರಾಮನಿಗೆ ಏನು ಹೇಳಬೇಕೋ ತೋರಲಿಲ್ಲ. ತಬ್ಬಲಿ ಎಂಬ ಮಾತಿನಿಂದ ಅವನಿಗೆ ಗಾಬರಿಯಾಯಿತು. ತಬ್ಬಲಿ ಎಂದೇಕೆ ಎನ್ನುತ್ತೀ? ದಶರಥ ಮಹಾರಾಜ ಬದುಕಿರುವಾಗ ಕೋಸಲ ದೇಶ ತಬ್ಬಲಿ ಹೇಗಾಗುತ್ತದೆ ಎಂದ. ಭರತ ಅಳುತ್ತಳುತ್ತಾ ತಂದೆ ಸ್ವರ್ಗಸ್ಥನಾದುದನ್ನು ತಿಳಿಸಿದ. ನೀನು ಹೋದ ಮೇಲೆ ಅಪ್ಪ ಬದುಕಿದ್ದುದು 5 ದಿನ. ಸುಮಂತ್ರನು ಹಿಂದಿರುಗಿ ಬಂದು ನೀನು ಗಂಗಾ ನದಿಯನ್ನು ದಾಟಿ ಹೋದೆ ಎಂದು ಅರಸನಿಗೆ ತಿಳಿಸಿದ ಮೇಲೆ ಅದೇ ರಾತ್ರಿ ನಿನ್ನ ಅಗಲಿಕೆಯ ಹೃದಯ ವೇದನೆಯನ್ನು ತಾಳಲಾರದೆ ಪ್ರಾಣತ್ಯಾಗ ಮಾಡಿದ ಎಂದ. ಸುದ್ದಿ ಕೇಳಿದ ರಾಮ ಮೂರ್ಛೆ ಹೋದ. ಎಚ್ಚರಗೊಂಡು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತ. ಅಯ್ಯೋ, ವನವಾಸವನ್ನು ಮುಗಿಸಿ ಬಂದು ತಂದೆಯವರ ಪಾದಮೂಲಗಳನ್ನು ಅವಲಂಬಿಸಬೇಕು ಎಂದಿದ್ದೆನಲ್ಲ, ನಾನು ಹೊರಟು ಬಂದದ್ದೇ ಅವರಿಗೆ ಮುಳುವಾಯಿತೆ. ಅವರ ಮರಣ ಸಮಯದಲ್ಲಿ ಹತ್ತಿರವಿದ್ದು ಸೇವೆ ಮಾಡಲೂ ಆಗಲಿಲ್ಲವಲ್ಲ. ನಾನು ಬದುಕಿದ್ದು ಏನು ಫಲ? 14 ವರ್ಷ ಕಳೆದ ಮೇಲೂ ಅಪ್ಪನಿಲ್ಲದ ಅಯೋಧ್ಯೆಗೆ ನಾನು ಬರಲಾರೆ. ಸೀತೆ, ಭರತ ಹೇಳಿದ್ದನ್ನು ಕೇಳಿದೆಯಾ? ನಿನ್ನ ಮಾವ ಇನ್ನಿಲ್ಲವಾದರು. ಲಕ್ಷ್ಮಣ, ನಿನಗೆ ಇನ್ನು ತಂದೆ ಇಲ್ಲ ಎಂದು ವಿಲಾಪಿಸಿದ. ವಸಿಷ್ಠರು ಸಮಾಧಾನ ಮಾಡಿದರು. ಅವರ ಆಜ್ಞೆಯಂತೆ ಮಂದಾಕಿನಿಯಲ್ಲಿ ಸ್ನಾನ ಮಾಡಿ ತಂದೆಗೆ ಜಲತರ್ಪಣವನ್ನೂ ಪಿಂಡ ಪ್ರದಾನವನ್ನೂ ಮಾಡಿದ. ಆ ರಾತ್ರಿ ಎಲ್ಲರೂ ರಾಮನ ಆಶ್ರಮದಲ್ಲೇ ವಿರಮಿಸಿದರು. ಬೆಳಗ್ಗೆ ನಿತ್ಯಕರ್ಮಗಳನ್ನು ಮುಗಿಸಿ ಹೊರಗೆ ಬಂದು ಕುಳಿತ ರಾಮನಿಗೆ ಭರತ ತಲೆಯ ಮೇಲೆ 2 ಕೈ ಇಟ್ಟುಕೊಂಡು ನಮಸ್ಕಾರ ಮಾಡಿದ. ಅಣ್ಣ, ತಂದೆಯನ್ನು ಕಳೆದುಕೊಂಡ ನಮಗೆಲ್ಲ ನೀನೇ ತಂದೆ, ಗುರು, ದೈವ ಎಲ್ಲ. ನಿನ್ನಲ್ಲಿ ನಾನು ಶರಣಾಗಿರುವೆ. ದಯವಿಟ್ಟು ಅಯೋಧ್ಯೆಗೆ ಹಿಂದಿರುಗು. ರಾಜ್ಯ ಸೂತ್ರಗಳನ್ನು ಕೈಗೆ ತೆಗೆದುಕೊಂಡು ನಮ್ಮನ್ನು ಕಾಪಾಡು
ಎಂದ. ರಾಮ ಭರತನನ್ನು ಸಮಾಧಾನ ಮಾಡಿದ. ಮಗು ಭರತ, ಲೋಕದಲ್ಲಿ ಸ್ಥಿರವಾದುದೆಂದರೆ ಧರ್ಮ ಒಂದೇ ಅಲ್ಲವೇ? ಧರ್ಮದಿಂದಲೇ ಅರ್ಥ, ಕಾಮ, ಮೋಕ್ಷ. ಮನುಷ್ಯ ಮುಗಿಲೆತ್ತರದವರೆಗೂ ಹಣದ ರಾಶಿ ಗಳಿಸಬಹುದು, ಆದರೆ ಅದು ಅಷ್ಟೇ ಬೇಗ ಅಳಿದು ಹೋಗುತ್ತದೆ. ಕೊನೆಗೆ ಉಳಿಯುವುದು ಧರ್ಮ ಒಂದೇ, ಅದೇ ಶಾಶ್ವತ. ತಂದೆ ತಾಯಿಗಳ ಆಣತಿಯಂತೆ ನಡೆಯುವುದು ಪುತ್ರನಾದವನ ಧರ್ಮ. ಅದರಂತೆ ನಾನು ವನವಾಸಕ್ಕಾಗಿ ಬಂದಿದ್ದೇನೆ. ನೀನು ಈಗ ಅದೇ ಕಾರಣಕ್ಕಾಗಿ ರಾಜ್ಯವಾಳಬೇಕು. ಹೇಗೂ ತಂದೆಯವರು ನಿನಗೆ ವಹಿಸಿದ ಜವಾಬ್ದಾರಿಯನ್ನು ತ್ಯಜಿಸುವಂತಿಲ್ಲ ಎಂದ. ಭರತನು, ಅಣ್ಣ, ಅಮ್ಮನ ಇಚ್ಛೆಯಂತೆ ಅಪ್ಪ ರಾಜ್ಯವನ್ನು ನನಗೆ ಒಪ್ಪಿಸಿದ. ಈಗ ಅದರ ಹಕ್ಕು ನನ್ನದೇ ಎಂದೇ ಇಟ್ಟುಕೊಳ್ಳೋಣ. ಆದರೆ ಗುಬ್ಬಿ ಗರುಡನಂತೆ ಹಾರಬಲ್ಲುದೇ? ರಾಜ್ಯವಾಳುವುದಕ್ಕೆ ನನಗೆ ಸಾಮರ್ಥ್ಯ ಸ್ವಲ್ಪವೂ ಇಲ್ಲ. ನಿನ್ನ ರಕ್ಷಣೆಯಲ್ಲಿ ಹಾಯಾಗಿರಬೇಕೆಂದು ನಾನು ಬಯಸುತ್ತೇನೆ. ಆದ್ದರಿಂದ ರಾಜ್ಯವನ್ನು ನಿನ್ನ ಪದತಲದಲ್ಲಿ ಅರ್ಪಿಸುವುದಕ್ಕೆ ನನಗೆ ಅನುಮತಿ ಕೊಡು. ಅನಾಥರಾಗಿರುವ ಅಯೋಧ್ಯೆಯ ಜನರ ಮೇಲೂ ನನ್ನ ಮೇಲೂ ಕರುಣೆಯಿಟ್ಟು ಒಪ್ಪಿಕೊ ಎಂದ. ಆದರೆ ರಾಮನಿಗೆ ಒಪ್ಪಿಗೆಯಾಗಲಿಲ್ಲ. ಭರತ, ನಿನ್ನ ಮನಸ್ಸಿನ ಕಷ್ಟ ನನಗೆ ಅರ್ಥವಾಗುತ್ತದೆ. ಆದರೆ ಈ ವಿಷಯದಲ್ಲಿ ನಾನು ಸ್ವತಂತ್ರನಲ್ಲ. ನಾವೆಲ್ಲ ವಿಧಿಯ ಕೈಗೊಂಬೆಗಳಲ್ಲವೇ? ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ? ಒಗ್ಗೂಡಿಸಿದ್ದು ಬೇರೆಯಾಗುತ್ತದೆ. ಮೇಲೆ ಇದ್ದುದು ಕೆಳಕ್ಕೆ ಬರುತ್ತದೆ. ಮರದ ಮೇಲಿರುವ ಹಣ್ಣಿಗೆ ಬೀಳುವ ಭಯವೊಂದೇ ಸತ್ಯವಾಗಿರುವಂತೆ ಮನುಷ್ಯನಿಗೆ ಮೃತ್ಯು ಒಂದೇ ಖಚಿತವಾದದ್ದು. ಕಟ್ಟಿದ ಮನೆ ಕಾಲ ಕಳೆದಂತೆ ಹಳೆಯದಾಗುತ್ತದೆ, ದುರ್ಬಲವಾಗುತ್ತದೆ. ಮನುಷ್ಯರೂ ಮುದುಕರಾಗಿ ಯೋಚಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ, ಸಾವಿಗೆ ಸಮೀಪರಾಗುತ್ತಾರೆ. ನದಿಯಲ್ಲಿ ಹರಿದು ಹೋದ ನೀರು ಹಿಂದಕ್ಕೆ ಬಾರದು, ಕಳೆದು ಹೋದ ಕಾಲ ಹಿಂದಕ್ಕೆ ಬಾರದು. ಮನುಷ್ಯ ಇದನ್ನು ಚಿಂತಿಸಿ ಧರ್ಮವನ್ನು ಅನುಷ್ಠಾನ ಮಾಡುವ ಮೂಲಕ ಶಾಶ್ವತವಾದ ಪರಲೋಕವನ್ನು ಪಡೆಯಲು ಯೋಗ್ಯನಾಗಬೇಕು. ಆದ್ದರಿಂದ ನಾವಿಬ್ಬರೂ ನಮ್ಮ ಪಾಲಿಗೆ ಬಂದಿರುವ ಕರ್ತವ್ಯವನ್ನು ಮಾಡೋಣ. ನಾನಂತೂ ತಂದೆ ನನಗೆ ವಹಿಸಿರುವ 14 ವರ್ಷಗಳ ವನವಾಸದಿಂದ ಹಿಂದೆಗೆಯಲಾರೆ ಎಂದ.